ಮದುವೆಯಾಗದೆ ಒಂಟಿತನ ಅನುಭವಿಸೋಕ್ಕಿಂತ ಮದುವೆಯಾಗಿ ಒಂಟಿತನ ಅನುಭವಿಸೋದಿದೆಯಲ್ಲ, ಇದು ತುಂಬಾ ನೋವು ಕೊಡುವಂತ ವಿಷಯ. ನಂಬರ್ 1 ಸೈನ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂಡ್ ಡೀಪ್ ಕಾನ್ವರ್ಸೇಷನ್. ಜೊತೆಗೆ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ, ಆಗ ನಮ್ಮ ಕಾನ್ಫಿಡೆನ್ಸ್ ಕುಗ್ಬಿಡುತ್ತೆ. ನಮಸ್ತೆ. ಮದುವೆಯಾಗದೆ ಒಂಟಿತನ ಅನುಭವಿಸೋಕ್ಕಿಂತ ಮದುವೆಯಾಗಿ ಒಂಟಿತನ ಅನುಭವಿಸೋದಿದೆಯಲ್ಲ, ಇದು ತುಂಬಾ ನೋವು ಕೊಡುವಂತ ವಿಷಯ. ಯಾಕೆಂತಂದ್ರೆ ನಾವು ಮದುವೆ ಆಗೋದಿನೇ ನಾನು ಒಂಟಿಯಾಗಿರಬಾರ್ದು, ಒಂದು ಬಾಳೆ ಸಂಗಾತಿ ಜೊತೆ ನಾನು ಕೊನೆ ತನಕ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ. ಫಿಸಿಕಲ್ ಇಂಟಿಮಸಿ ಬೆಳೆಸ್ಕೊಳ್ಳೋದ್ರ ಜೊತೆ ಒಂದು ಎಮೋಷನಲ್ ಇಂಟಿಮಸಿನೂ ಬೆಳೆಸ್ಕೊಂಡು ನನ್ನ ಭಾವನೆಗಳನ್ನ ಹಂಚ್ಕೊಂಡು ಆರಾಮಾಗಿ ಖುಷಿಯಾಗಿ ಬದುಕೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಮದುವೆ ಆಗಿರ್ತೀವಿ. ಆದ್ರೆ ಮದುವೆ ಆದ್ಮೇಲೆ ಮನೆ ಇರುತ್ತೆ, ಕುಟುಂಬ ಇರುತ್ತೆ. ಆದ್ರೆ ನಮ್ಮ ಅಂತರಾಳದ ಒಂದು ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಸಂಗಾತಿ ಇರೋದಿಲ್ಲ. ನನ್ನ ಸಂಗಾತಿ ನನ್ನ ಜೊತೆನೇ ಇದ್ದಾರೆ, ಆದ್ರೂ ನನಗೆ ಒಂಟಿತನ ಕಾಡ್ತಾ ಇದೆ. ಒಂದೇ ಮನೆಯಲ್ಲಿ ಒಂದೇ ರೂಫ್ ಕೆಳಗೆ ಇದ್ರೂ ಕೂಡ ಒಂದು ಸ್ಟ್ರೇಂಜರ್ಸ್ ತರ ಬದುಕ್ತಾ ಇದೀವಿ, ಒಂದು ರೂಮ್ ಮೇಟ್ ತರ ಬದುಕ್ತಾ ಇದೀವಿ. ಅಲ್ಲಿ ಯಾವುದೇ ಒಂದು ಎಮೋಷನಲ್ ಎಕ್ಸ್ಚೇಂಜ್ ಆಗ್ಲಿ, ಒಂದು ಕನೆಕ್ಷನ್ ಆಗಿ ಕಾಣಿಸ್ತಾ ಇಲ್ಲ. ಭಾವನಾತ್ಮಕವಾಗಿ ನಾವು ಒಬ್ರಿಗೊಬ್ರು ಕಣ್ಮರೆಯಾಗಿದ್ದೀವಿ. ಅಂದ್ರೆ ಎಮೋಷನಲಿ ಇನ್ವಿಸಿಬಲ್ ಟು ಈಚ್ ಅದರ್. ನನ್ನ ಸಂಗಾತಿ ನನ್ನ ಜೊತೆ ಇದ್ರೂ ಕೂಡ ನನಗೆ ಒಂಟಿತನ ಕಾಡ್ತಾ ಇದೆ ಅಂತ ಅನ್ಸಿದ್ರೆ ಇದನ್ನೇ ನಾವು ಲೋನ್ಲಿನೆಸ್ ಇನ್ ಮ್ಯಾರೇಜ್ ಅಂತ ಕರೆಯೋದು. ಅಂದ್ರೆ ವೈವಾಹಿಕ ಜೀವನದಲ್ಲಿ ಒಂಟಿತನ. ಈ ಒಂಟಿತನ ಅನುಭವಿಸುವಾಗ ನಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ, ನಮ್ಗೆ ಯಾವ ತರ ಆಲೋಚನೆಗಳು, ಯಾವ ತರ ಭಾವನೆಗಳು ಬರುತ್ತೆ, ಇದನ್ನ ನಾವು ಯಾವ ತರ ನಡ್ಕೊಳ್ತೀವಿ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಯಾವ ತರ ಬದಲಾವಣೆಗಳಾಗತ್ತೆ, ಇದನ್ನ ಕಣ್ ಹಿಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಏಕೆಂತಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡುವುದು, ಮತ್ತೆ ನಮ್ಮ ಆ ಒಂದು ವೈವಾಹಿಕ ಜೀವನ ಏನಿದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಹೆಜ್ಜೆ ಮುಂದಿರ್ಬೋದು. ಈ ಸೂಚನೆಗಳೇ ಗೊತ್ತಾಗ್ಲಿಲ್ಲ, ಏನ್ ಸೈನ್ಸ್ ಇದೆ ಅಂತಾನೆ ಗೊತ್ತಾಗ್ತಿಲ್ಲ, ನನ್ನಲ್ಲಿ ಏನ್ ಬದಲಾವಣೆ ಆಗ್ತಿದೆ, ನನ್ನಲ್ಲಿ ಏನ್ ಸಮಸ್ಯೆಗಳು ಕಾಡ್ತೇವೆ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ನಾನು ಹೇಗೆ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ? ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಲೋನ್ಲಿನೆಸ್ ಇಂಡಿಕೇಶನ್ಸ್ ಏನು, ಸೈನ್ಸ್ಗಳೇನು ಅನ್ನೋದನ್ನ ತಿಳ್ಕೊಡೋಣ. ಫುಲ್ಲು ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಂಬರ್ 1 ಸೈನ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂಡ್ ಡೀಪ್ ಕಾನ್ವರ್ಸೇಷನ್. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಾಳ್ತಿದ್ರು ಕೂಡ ಒಬ್ರಿಗೊಬ್ರು ಜಾಸ್ತಿ ಮಾತಾಡೋದಿಲ್ಲ, ಹೆಚ್ಚು ಮಾತುಕತೆ ಅಲ್ಲಿ ಆಗ್ತಾರಿಲ್ಲ, ಇಬ್ರು ಮೌನವಾಗಿರ್ತಾರೆ. ಯಾಕೆ ಅಂತಂದ್ರೆ ಅಂತರಂಗದ ಮಾತನ್ನ ಹೇಳ್ಕೊಂಡಾಗ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗದೆ ಇರಬಹುದು, ಅಥವಾ ಒಂದು ನೆಗೆಟಿವ್ ಜಡ್ಜ್ಮೆಂಟ್ಸ್ ಬರಬಹುದು ಪಾರ್ಟ್ನರ್ ಇಂದ. ಆಗ ನನಗೆ ನೋವಾಗತ್ತೆ, ಅದ್ರ ಬದಲು ಸುಮ್ಮನೆ ಇರ್ಬೇಡ ಅಂತ ಹೇಳಿ ಮಾತುಕತೆನ ಆಡದೇ ಇರುವಂಥದ್ದು. ಇಲ್ಲ ಅಲ್ಲಿ ಜಗಳಗಳಾಗ್ಬೋದು, ಮನಸ್ತಾಪಗಳು ಜಾಸ್ತಿ ಆಗ್ಬೋದು. ಅದನ್ನ ಎದುರಿಸೋಕ್ಕಿಂತ ಸುಮ್ಮನೆ ಇರೋದು ಬೆಟರ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡೋದು. ಅಕಸ್ಮಾತ್ ಮಾತಾಡಿದ್ರು ಕೂಡ ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ರುಟೀನ್ ಆಗಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ಲಿಮಿಟೆಡ್ ಕಾನ್ವರ್ಸೇಷನ್ ಇಟ್ಕೊಂಡು ಆದಷ್ಟು ಮೌನವಾಗಿರುವಂಥದ್ದು. ಇದು ನಂಬರ್ 1 ಸೈನ್. ನಂಬರ್ 2, ನಮ್ಮ ಫೀಲಿಂಗ್ಸ್ ಅನ್ನ ಅವರು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರ್ತಾರೆ, ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಒಂದು ಮೇಜರ್ ಡಿಸಿಷನ್ ತಗೊಳ್ಳೋದಿರ್ಬೋದು, ಅಥವಾ ದಿನನಿತ್ಯ ಜೀವನದಲ್ಲಿ ನನಗೆ ಏನಕ್ಕೆ ಬೇಸರ ಆಗುತ್ತೆ, ನನಗೆ ಏನ್ ಮಾಡಲೇ ಕೋಪ ಬರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡ್ತಾ ಇರೋದಿಲ್ಲ. ನಮ್ಮ ಫೀಲಿಂಗ್ಸ್ಗೆ ಯಾವುದೇ ಒಂದು ಗೌರವ ಇರೋದಿಲ್ಲ, ಅದಕ್ಕೊಂದು ಅಕ್ನಾಲೇಜ್ಮೆಂಟ್ ಇರೋದಿಲ್ಲ. ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡುವಂಥದ್ದು. ಅವ್ರಿಗೆ ಗೊತ್ತಿರುತ್ತೆ ನಮಗ್ ಬೇಜಾರಾಗಿದೆ ಅಥವಾ ನಮಗ್ ದುಃಖ ಆಗಿದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಪರಿಗಣಿಸಲ್ಲ, ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡುವಂಥದ್ದು. ಇದು ನಂಬರ್ 2 ಸೈನ್. ನಂಬರ್ 3, ನೋ ರೆಕಗ್ನಿಷನ್ ಅಂಡ್ ನೋ ಅಪ್ರಿಸಿಯೇಷನ್. ನಾವ್ ಎಷ್ಟೇ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ಅದನ್ನ ರೆಕಗ್ನೈಸ್ ಮಾಡಲ್ಲ, ಅಪ್ರಿಶಿಯೇಟ್ ಮಾಡೋದಿಲ್ಲ, ಅದನ್ನ ಇಗ್ನೋರ್ ಮಾಡ್ತಾರೆ. ಆಗ ನಮ್ಗೆ ಏನ್ ಅನ್ಸುತ್ತೆ, ನಾನು ಏನೇ ಮಾಡಿದ್ರು ಈ ವ್ಯಕ್ತಿಗೆ ಖುಷಿ ಆಗೋದಿಲ್ಲ, ತೃಪ್ತಿ ಆಗೋದಿಲ್ಲ ಅಂತ ಹೇಳಿ ನಾವು ಬೇಜಾರ್ ಮಾಡ್ಕೊಳ್ತೀವಿ. ಅಲ್ಲಿ ಎಮೋಷನಲ್ ಇನ್ಸೆಕ್ಯೂರಿಟಿ ನಮ್ಗೆ ಬರಕ್ ಶುರು ಆಗುತ್ತೆ. ಜೊತೆಗೆ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ, ಆಗ ನಮ್ಮ ಕಾನ್ಫಿಡೆನ್ಸ್ ಕುಗ್ಬಿಡುತ್ತೆ. ಸೊ ವಿ ಫೀಲ್ ಅನ್ಹರ್ಡ್ ಅಂಡ್ ಅನ್ಸೇನ್. ನಾನು ಇವ್ರಿಗೆ ಕಾಣ್ತಾ ಇಲ್ಲ, ನನ್ನ ಭಾವನೆಗಳು ಇವ್ರಿಗೆ ಕೇಳಿಸ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತ ಹೇಳಿ ನಾವು ಬೇಜಾರ್ ಮಾಡ್ಕೊಳ್ಳುವಂಥದ್ದು. ಇದು ನಂಬರ್ 3 ಸೈನ್. ನಂಬರ್ 4, ಫಿಸಿಕಲ್ ಇಂಟಿಮಸಿ ಮತ್ತೆ ಎಮೋಷನಲ್ ಇಂಟಿಮಸಿ ಎರಡೂ ಕೂಡ ಸಾಕಷ್ಟು ಕಡಿಮೆ ಆಗುವಂಥದ್ದು. ಹೇಗೆ ಅಂತಂದ್ರೆ, ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಇದ್ರೂ ಕೂಡ ತಂಪಾಡಿ ತಾವಿರ್ತಾರೆ. ಗಂಡ ತಂಪಾಡಿ ತಾವು ಫೋನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಬಿಸಿ ಇರ್ತಾರೆ, ಅಥವಾ ಬೇರೆ ಕೆಲಸಗಳು ಮಾಡ್ಕೊಂಡು ಬಿಸಿ ಇದ್ರೆ, ಹೆಂಡತಿ ತನ್ನ ಒಂದು ಕೆಲಸದಲ್ಲಿ ಬೇರೆ ಒಂದು ಜವಾಬ್ದಾರಿನ ನಿಭಾಯಿಸೋಲ್ಲಿ ಹೆಂಡತಿ ಬಿಸಿ ಇರ್ತಾಳೆ ಹೊರತು ಇಲ್ಲಿ ಇಂಟಿಮಸಿಗೆ ಯಾವುದೇ ಒಂದು ಅವಕಾಶಗಳು ಇರೋದಿಲ್ಲ. ದಿಸ್ ಇಸ್ ನಂಬರ್ 4. ನಂಬರ್ 5 ಏನಿರುತ್ತೆ ಅಂತಂದ್ರೆ, ಈ ಒಂದು ಲಾಂಗಿಂಗ್ ಇರುತ್ತೆ. ಲಾಂಗಿಂಗ್ ಅಂದ್ರೆ ಒಂದು ಡೆಸ್ಪ್ರೇಷನ್. ನನ್ನ ಪಾರ್ಟ್ನರು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ನನ್ನ ಪ್ರೀತಿ ಮಾಡ್ಲಿ, ನನ್ನ ಜೊತೆ ಮಾತಾಡ್ಲಿ, ನಾವಿಬ್ರು ಒಂದಿಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡೋಣ, ಎಲ್ಲರೂ ಹೋಗೋಣ, ಇಬ್ರು ಅನ್ಯೋನ್ಯವಾಗಿ ಇರೋಣ, ಒಂದು ಡೀಪ್ ಕಾನ್ವರ್ಸೇಷನ್ಸ್ ಅನ್ನ ಮಾಡೋಣ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ, ನನ್ನ ತುಂಬಾ ಪ್ರೀತಿಸ್ಲಿ, ತುಂಬಾ ಅಟೆನ್ಷನ್ ಕೊಡ್ಲಿ, ನನಗೆ ಟೈಮ್ ಕೊಡ್ಲಿ ಅನ್ನೋ ಒಂದು ಡೆಸ್ಪ್ರೇಷನ್ ಇರುತ್ತೆ. ಈ ಡೆಸ್ಪ್ರೇಷನ್ ಇರುತ್ತೆ ಅಂತಂದ್ರೆ ಕ್ಷಣಕ್ಕೂ ಇದನ್ನ ನಾವು ಪೂರೈಸ್ಕೋಬೋದಾ, ಈ ಅಗತ್ಯನ ಇವರು ಪೂರೈಸ್ತಾರ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ದಿಸ್ ಇಸ್ ನಂಬರ್ 5
ಸೈನ್. ನಂಬರ್ 6 ಐಸೋಲೇಷನ್ ಫೀಲಿಂಗ್. ಹೇಗೆ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಫಿಸಿಕಲಿ ಪ್ರೆಸೆಂಟ್ ಇರ್ತಾರೆ, ಆದ್ರೆ ಎಮೋಷನಲಿ ಡಿಸ್ಕನೆಕ್ಟ್ ಆಗಿರ್ತಾರೆ. ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಇದ್ರೂ ಕೂಡ ಇವರು ನನ್ನ ಪಾರ್ಟ್ನರ್ ಅನ್ನೋ ಫೀಲಿಂಗ್ ಇರೋದಿಲ್ಲ. ಅವರೇ ಯಾರೋ ಬೇರೆ, ನಾನೇ ಯಾರೋ ಬೇರೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಇದನ್ನೇ ನಾವು ರೂಮ್ ಮೇಟ್ ಫೀಲಿಂಗ್ ಅಂತ ಹೇಳೋದು. ಇಲ್ಲ ಅಂತಂದ್ರೆ ಒಂದು ಸ್ಟ್ರೇಂಜರ್ ಫೀಲಿಂಗ್ ಇರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಐಸೋಲೇಟ್ ಆಗೋದಕ್ಕೆ ಪ್ರಾರಂಭಿಸ್ತೀವಿ. ಅಂದ್ರೆ ನಾವು ಒಬ್ಬರೇ ಇರೋದಕ್ಕೆ ಪ್ರಾರಂಭಿಸ್ತೀವಿ. ಯಾಕಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಅಲ್ಲಿ ಪಾರ್ಟ್ನರ್ ಇದ್ರೂ ಕೂಡ ಯಾವುದೇ ಒಂದು ಕೆಮಿಸ್ಟ್ರಿ ಅಲ್ಲಿ ಆಗ್ತಾ ಇಲ್ಲ, ಒಂದು ಎಕ್ಸ್ಚೇಂಜಿಂಗ್ ಆಗ್ತಿಲ್ಲ ಅಂತ ಹೇಳಿ ಆದಷ್ಟು ಒಬ್ರಿಗೊಬ್ರು ಐಸೋಲೇಟ್ ಮಾಡ್ಕೊಳ್ಳುವಂಥದ್ದು. ಇಲ್ಲ ಅಂತಂದ್ರೆ ಐಸೋಲೇಷನ್ ಭಾವನೆ ಬರುವಂಥದ್ದು. ಇನ್ನು ನಂಬರ್ 7 ಏನಪ್ಪಾ ಅಂತಂದ್ರೆ ಹೆಲ್ಪ್ಲೆಸ್ನೆಸ್. ಯಾವಾಗ ನಮಗೆ ಈ ಒಂದು ಹೆಲ್ಪ್ಲೆಸ್ನೆಸ್ ಅಂದ್ರೆ ಅಸಹಾಯಕತೆ ಆಗುತ್ತೆ ಅಂತಂದ್ರೆ, ನಾವು ಒಂದು ಸಲ ಕಷ್ಟದಲ್ಲಿ ಇರ್ತೀವಿ. ಪಾರ್ಟ್ನರ್ ಅಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು. ಅದು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಕಷ್ಟ ಇರ್ಬೋದು, ಇಲ್ಲ ಅಂತಂದ್ರೆ ಮಕ್ಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು. ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು ಅಂದಾಗ ಪ್ರತಿಯೊಬ್ಬರಿಗೂ ಒಂದು ಎಮೋಷನಲ್ ಸಪೋರ್ಟ್ ಬೇಕಾಗಿರುತ್ತೆ. ಎಸ್ಪೆಷಲಿ ಫ್ರಮ್ ದ ಪಾರ್ಟ್ನರ್ ಇಂದ ನಮಗೆ ಎಮೋಷನಲ್ ಸಪೋರ್ಟ್ ಬೇಕು. ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ, ಅಥವಾ ನಮಗೆ ಒಂದು ಧೈರ್ಯ ಕೊಡೋಕ್ಕೆ, ಇದೆ ನೀನು ಹೆದರ್ಕೋಬೇಡ, ಇಬ್ರು ಸೇರ್ಕೊಂಡು ಎದುರಿಸೋಣ ಅಂತ ಕೇಳೋ ಒಂದು ಪಾರ್ಟ್ನರ್ ಬೇಕಾಗಿರುತ್ತೆ. ಇಂಥ ಒಂದು ಎಮೋಷನ್ ಸಪೋರ್ಟ್ ಕೊಡುವಂಥ ಪಾರ್ಟ್ನರ್ ಇದ್ದಾಗ ಏನಾಗುತ್ತೆ, ನಮಗೆ ಹೆಲ್ಪ್ಲೆಸ್ನೆಸ್ ಬರುತ್ತೆ, ಅಂದ್ರೆ ಅಸಹಾಯಕತನ. ಇದು ಸಿಗ್ಲಿಲ್ಲ ಅಂದಾಗ ಏನಾಗುತ್ತೆ, ನಮಗೆ ಈ ಲೋನ್ಲಿನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಂಬರ್ 8 ಸ್ಯಾಡ್ನೆಸ್ ಅಂಡ್ ಫ್ರಸ್ಟ್ರೇಷನ್. ಸೊ ದಾಂಪತ್ಯ ಜೀವನದಲ್ಲಿ ಇಂಥ ಒಂದು ಒಂಟಿತನವನ್ನ ಅನುಭವಿಸಿದಾಗ ಸದಾ ಬೇಜಾರು ಮಾಡ್ಕೊಂಡಿರುವಂಥದ್ದು, ಅಥವಾ ದುಃಖದಿಂದ ಇರುವಂಥದ್ದು, ಡಿಸ್ಟರ್ಬ್ ಆಗಿರುವಂಥದ್ದು, ನೆಗೆಟಿವ್ ಥಿಂಕಿಂಗ್ ಅನ್ನ ಬೆಳೆಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಹಾಗೇನೆ ತುಂಬಾನೇ ಕೋಪ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ಇರಿಟೇಷನ್ ಮಾಡ್ಕೊಳ್ಳೋದು, ಜಗಳ ಮಾಡುವಂಥ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಸೊ ಹೀಗೆ ಈ ಒಂದು 8 ಎಮೋಷನಲ್ ಸೈನ್ಸ್ ನ ನಾವು ಕಾಣಬಹುದು. ಹಾಗೆ ತುಂಬಾನೇ ಮುಖ್ಯವಾದಂಥದ್ದನ್ನ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಅದೇನಪ್ಪಾ ಅಂತಂದ್ರೆ ಫಿಸಿಕಲ್ ಸೈನ್ಸ್ ಏದಿರುತ್ತೆ, ರಾತ್ರಿ ನಿದ್ದೆ ಮಾಡದೇ ಇರುವಂಥದ್ದು, ಇಲ್ಲ ಊಟ ಜಾಸ್ತಿ ಮಾಡುವಂಥದ್ದು, ಇಲ್ಲ ಊಟ ಮಾಡದೇನೆ ಇರುವಂಥದ್ದು, ಕಾರಣದಿಂದನೇ ಸುಸ್ತಾಗುವಂಥದ್ದು, ಇಲ್ಲ ಡೈಜೆಷನ್ ಪ್ರಾಬ್ಲಮ್ಸ್ ಬರೋದು, ಇಲ್ಲ ತಲೆನೋವು, ಹೀಗೆ ದೈಹಿಕವಾಗಿಯೂ ಕೂಡ ಒಂದಿಷ್ಟು ಲಕ್ಷಣಗಳನ್ನ ನಾವು ಕಂಡ್ಕೋಬಹುದು. ಸೊ ಈಗೆಲ್ಲ ಲಕ್ಷಣಗಳನ್ನ ನಾವು ಕಂಡ್ಕೊಂಡ್ರೆ ಮಾತ್ರ ಈ ಸಮಸ್ಯೆಗೆ ನಾವು ಒಂದು ಪರಿಹಾರವನ್ನ ಕಂಡ್ಕೊಳಕ್ಕಾಗತ್ತೆ. ಅಂದ್ರೆ ಈ ದಾಂಪತ್ಯ ಜೀವನದಲ್ಲಿ ಒಂಟಿತನ ಇದೆಯಲ್ಲ, ಇದಕ್ಕೆ ನಾವು ಒಂದು ಪರಿಹಾರ ಕೊಡಬೇಕು ಅಂತಂದ್ರೆ ಫಸ್ಟ್ ಈ ಲಕ್ಷಣಗಳನ್ನ ನಾವು ಅನುಭವಿಸ್ತಿದೀವಾ ಅನ್ನೋದನ್ನ ನಾವು ಕಂಡಿಡ್ಕೋಬೇಕು. ಆಗ ಮಾತ್ರ ಈ ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಮದ್ವೆ ಅನ್ನೋದು ಬರೀ ಮನೆ ಮಾಡ್ಕೊಂಡು ಜೊತೆಗಿದ್ಬಿಟ್ರೆ ಸಾಕಾಗಿಲ್ಲ, ಅದ್ರ ಜೊತೆಗೆ ಮಾನಸಿಕವಾಗಿಯೂ ಸಹಿತ ನಾವು ಜೊತೆಗಿರ್ಬೇಕಾಗತ್ತೆ. ಆಗ ಈ ಎಮೋಷನಲ್ ಡಿಸ್ಕನೆಕ್ಷನ್ ಆಗಲಿ, ಅಥವಾ ಈ ಎಮೋಷನಲ್ ಡಿಸ್ಟೆನ್ಸಿಂಗ್ ಅನ್ನ ನಾವು ಕಡಿಮೆ ಮಾಡಿಕೊಂಡು ಆದಷ್ಟು ಈ ಒಂಟಿತನದಿಂದ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.